ಅರ್ಚನಾ ಅರ್ಚನಾ ಏನ್ ಅರ್ಚನಾ? ಹಲೋ, ಅರ್ಚನಾ ಮೇಡಮ್ ಅಂತ ಕರೀರಿ ಸರ್. ಆಯ್ತು ಆಯ್ತು ಅರ್ಚನಾ ಮೇಡಮ್. ಯಾಕೆ ಕೂಗ್ದೆ? ನೀನ್ ಯಾಕೆ ಕೂಗ್ದೆ ಅಂತ ನಾನ್ ಹೇಳ. ನಾನೇನೋ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೆ, ಅದ್ ಬಂದಿರುತ್ತೆ. ಅದನ್ ಕೊಡಕ್ಕೇನಾದ್ರೂ ಬಂದ್ಯಾ? ಕರೆಕ್ಟೇ ಮೇಡಮ್, 100% ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ತಗೊಳ್ಳಿ ನಿಮ್ಮ ಆರ್ಡ್ರು. ಹೇಳಲ್ಲ ಕೇಳಲ್ಲ ಆರ್ಡರ್ ಮಾಡ್ಬಿಡ್ತಾರೆ. ಏನು? ಬಾರೋ ಇಲ್ಲಿ. ನಾನೇನು ಆರ್ಡರ್ ಮಾಡಿದ್ದೀನಿ, ಏನು ಓಪನ್ ಮಾಡಿ ನಾನ್ ನೋಡ್ಬೇಕು ಅಂತೆಲ್ಲ ಕೇಳಲ್ವಾ? ಬೇಡ ಮೇಡಮ್, ಖಂಡಿತ ಬೇಡ. ನಾನು ಒಂದು ಕೇಳೋದು, ನೀವು ಅದಕ್ಕೆ 20 ವಾಪಸ್ ಉತ್ತರ ಕೊಡೋದು ಬೇಡವೇ ಬೇಡ. ಓ, ಬಳೆನಾ? ಯೋ, ಏನೋ ಬಳೆನಾ ಅಂತ ಹೇಳ್ತಿದ್ಯಾ? ಈ ಮೆದ್ಲಿಗೆ ಬಳೆ ಬಗ್ಗೆ ಏನ್ ಗೊತ್ತು? ಕವಿಗಳು ಬಳೆ ಬಗ್ಗೆ ಎಂತೆಂತ ಹಾಡ್ ಬರ್ತಿದ್ದಾರೆ ಗೊತ್ತಾ? ಹೇ, ಈ ಬಳೆಗಳು 2 ಸಂಬಂಧಗಳನ್ನ ಬೆಸೆಯುತ್ತೆ. ಮೇಡಮ್ ಪ್ಲೀಸ್, ಇದಕ್ಕೆ ನಾನು ಹೇಳೋದು ಯಾಕೆ ಬೇಕಿತ್ತು ನನಗಿದೆಲ್ಲ? ಏನೋ ಬಾಯ್ ತಪ್ಪಿ ಏನೋ ಹೇಳ್ಬಿಟ್ಟೆ ಮೇಡಮ್, ಕ್ಷಮಿಸಿ. ಇದಕ್ಕೆ ಯಾಕೆ ಇಷ್ಟುದ್ದ ಕ್ಲಾಸ್ ತಗೋತೀರಾ? ದಯವಿಟ್ಟು ತಪ್ಪಾಯ್ತು, ಬಿಟ್ಬಿಡಿ. ತಪ್ಪು ಮಾಡಿದ್ಯಾ ತಾನೆ? ಈಗ ಅದಕ್ಕೆ ಶಿಕ್ಷೆ ಇರುತ್ತಪ್ಪ. ಏನ್ ಮೇಡಮ್ ಆ ಶಿಕ್ಷೆ? ಇವಾಗ ಏನ್ ಅನ್ಭವಿಸ್ಬೇಕು ನಾನು ಹೇಳಿ? ತಗೋ ಇದು. ಅಂದ್ರೆ ಅಂದ್ರೆ ಇವಾಗೇನು ನಾನು ಬಳೆ ಹಾಕೊಂಡು ಓಡಾಡ್ಬೇಕಾ? ಏನ್ ಮೇಡಮ್ ಇಷ್ಟು ದೊಡ್ಡ ಶಿಕ್ಷೆ? ಯಾರು ಇವನು? ತಗೊಳ್ಳೋ, 1 ನಿಮಿಷ ಇಟ್ಕೊಳ್ಳೋ. ಹಾ ತಗೊಂಡೆ. ಹಾಕು. ನಾ ಏನ್ ಸರ್, ಯಾವ ಫೀಲಿಂಗ್ ಅಲ್ಲಿ ಇದ್ದೀರಾ? ಓಹೋ, ಆ ಫೀಲಿಂಗ್ ಅಲ್ಲಿ ಹೊರಟೋದ್ರಾ? ಆಹಾ ಚಿಚೆ, ಹಂಗಲ್ಲ. ಅಷ್ಟೆಲ್ಲ ಸೀನ್ ಇಲ್ಲ ಇಲ್ಲಿ. ಬಳೆಗಾರನ್ ಕೈಲೂ ಬಳೆ ಹಾಕ್ಸ್ಕೋತೀವಿ. ಬೇಕಿತ್ತು ಬಿಡಿ ಮೇಡಮ್, ನನಗೂನು ಈ ಮಂಗಳಾರತಿ ಒಂದ್ ಸ್ವಲ್ಪ ಬೇಕಿತ್ತು ನನಗೂನು. ಎಸ್. ಕೊನೆಗೂ ನನ್ನನ್ನ ಬಳೆಗಾರನೂ ಮಾಡ್ಬಿಟ್ರಲ್ಲ. ಸಖತ್ತಾಗಿದ್ಯಲ್ಲ? ಹೇ, ನಿಜ ಹೇಳೋ, ಹೇಗಿದೆ? ಹಲೋ, ಹಾ ಹೇಳಪ್ಪ. ನಿಜ ಹೇಳ ಮೇಡಮ್, ಬಳೆಗಳ ಕೈಗಳ ಅಂತ ಒಂದಕ್ಕೊಂದು ಪೈಪೋಟಿ ಮಾಡ್ತಾ ಇದ್ದಾವೆ. ಬಳೆ ಚೆನ್ನಾಗಿದೆ ಅಂದ್ರೆ ನಿಮ್ಮ ಕೈಗಳು ಕೋಪ ಮಾಡ್ಕೋತವೆ. ಹೋಗ್ಲಿ, ನಿಮ್ ಕೈಗಳು ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ ಆ ಬಳೆ ಮುನ್ಸ್ಕೊಳ್ಳುತ್ತೆ. ಒಟ್ನಲ್ಲಿ ನಿಮ್ ಕೈಗಳಿಗೆ ಈ ಬಳೆ ಸೂಪರ್ ಮೇಡಮ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅರ್ಚನಾ, ಮಾಡಿದ್ದೀನಿ ನೋಡಿ. ಸರಿ, ನಾನೆಲ್ಲ ನೋಡ್ಕೋತೀನಿ, ನೀನು ಹೊರಡು. ನಿಮ್ ಬಾವು ಬಂದ್ರು. ಬಾವಾ? ಏನ್ ಬಾವಾ, ಮತ್ತ್ಯಾಕ್ ಬರಕ್ ಹೋದ್ರಿ ನೀವು? ಹಸಿ ಮೈ ಬಾವಾ, ಗಂಡ್ ತುಂಬಾ ನಿದ್ದೆ ಮಾಡತ್ ತಾನೆ ಮಲ್ಕೊಂಡು. ಬೆಳಗಾದ್ರೆ ನೀವ್ ಮದುವೆ ಬಾವಾ, ಮದುವೆ ಗಂಡ ಹೆಂಗಿರ್ಬೇಕು ನೀವು? ಹಾಗಲ್ಲ ವಿಕಾಸ್, ಅಣ್ಣನ ನೋಡ್ದೆ ನನ್ಗೆ ಇರಕ್ಕಾಗ್ತಿಲ್ಲ. ಅಣ್ಣನ ಸ್ಥಿತಿ ನೆನೆಸ್ಕೊಂಡ್ರೆ ನಂಗೊಂಥರ ನಿದ್ದೆ ಬರ್ತಿಲ್ಲ. ಅದಕ್ಕೆ ನನ್ಗಲ್ಲಿ ಇರಕ್ಕಾಗ್ಲಿಲ್ಲ. ವೀರಣ್ಣ ಅವ್ರಿಗೆ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ವೀರಣ್ಣ ಅವ್ರು ಹೇಗ್ ಕಳ್ಸಿದ್ರು ನಿಮ್ಮನ್ನ? ಹೇಳಿದ್ನಲ್ಲ, ನಾನೇ ಹೇಳ್ ಬಂದೆ ಅಂತ. ಅಣ್ಣನೇನಾದ್ರೂ ಹೋಗಿ ನೋಡಿದ್ರ? ಹೇಗಿದ್ದಾರೆ? ಎಚ್ಚರಿಕೆ ಏನಾದ್ರು ಆಯ್ತಾ? ಬನ್ನಿ ನೋಡ್ಕೊಂಬರೋಣ. ಹಾ ಬಾ. ಸರ್, ಪೇಷಂಟ್ನ ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ, ರೆಸ್ಟ್ ಮಾಡಲಿ. ಸರಿ ಸಿಸ್ಟರ್. ಅಣ್ಣ, ಏನಾಯ್ತಣ್ಣ?
ಹೇಗಿದೀಯಣ್ಣ? ಸುಸ್ತಾಗ್ತಿದ್ಯಾ? ತುಂಬಾ ನೋವಾಗ್ತಿದ್ಯಾ? ಡಾಕ್ಟರ್ ಏನಾದ್ರು ಕರೆಸ್ಲಾ? ಏನಿಲ್ಲಪ್ಪ, ನೀನ್ ಕೂತ್ಕೋ. ವಿಕಾಸ್, ಸ್ವಲ್ಪ ನೀರು ಕೊಡಪ್ಪ. ತಂದೆ ಬಾಬಾ. ಅಣ್ಣ, ಇದೆಲ್ಲ ಒಂದು ಆಕಸ್ಮಿಕ. ಅಲ್ಲಪ್ಪ ಸುಶಾಂತ್, ಅವಾಗಿಂದ ಇಲ್ಲೇ ಇದೆಯಾ? ಹೋಗಲ್ಲೇ ಇರೋದಲ್ವೇನಪ್ಪ? ನೀನ್ ಬೆಳಿಗ್ಗೆ ರೆಡಿ ಆಗ್ಬೇಕಲ್ಲಪ್ಪ. ಇಲ್ಲಣ್ಣ, ನಾನು ಕಲ್ಯಾಣ ಮಂಟಪಕ್ಕೆ ಹೋಗಿ ವಾಪಸ್ ಬಂದ್ಬಿಟ್ಟೆ. ನನ್ನ ಕೈಲಿ ನೀನು ಇಲ್ಲಿದ್ಯಾ ಅಂತ ನೆನ್ಸ್ಕೊಂಡ್ರೇನೆ ಅಲ್ಲಿರಕ್ಕಾಗಲ್ಲ. ಬಾವ ಏನ್ ಬಾವ ನೀವು? ನೀವೇ ಈ ತರ ಮಾತಾಡಿದ್ರೆ ಬಾವ ಪರಿಸ್ಥಿತಿ ಹೇಗೆ? ನಾವೇ ಧೈರ್ಯ ತುಂಬಬೇಕಲ್ಲ ಬಾವ. ಅಲ್ಲಪ್ಪ, ಏನಪ್ಪ ನೀನು? ಸುಶಾಂತ್, ನೀನ್ ಹಿಂಗಾಗ್ಬಿಟ್ರೆ ಹೆಂಗಪ್ಪ? ವಿಕಾಸ್, ನೀನ್ ಹೇಳ್ಬೇಕಲ್ವಾ? ಅವನು ಹಂಗೆ ಮೊದ್ಲಿಂದನೂ ನನ್ನ ಮೇಲೆ ತುಂಬಾ ಪ್ರೀತಿ. ಚಿಕ್ಕ ವಯಸ್ಸಲ್ಲಿ ನನ್ಗೇನಾದ್ರೂ ಗಾಯ ಆದ್ರೆ ಅವನು ಅಳೋನು, ಅಷ್ಟು ಪ್ರೀತಿ. ನನ್ಗೂ ಆ ಪ್ರೀತಿ ಇಲ್ವೇನಪ್ಪ? ಸುಶಾಂತ್, ದಯವಿಟ್ಟು ಹೋಗಪ್ಪ. ನನ್ಗೇನಾದ್ರೂ ಗಾಯ ಆದ್ರೆ ಅವನು ಅಳೋನು, ಅಷ್ಟು ಪ್ರೀತಿ. ದಯವಿಟ್ಟು ಹೋಗಪ್ಪ. ನೋಡು, ನಾನು ನೋಡ್ಕೊಳಕ್ ವಿಕಾಸ್ ಇರ್ತಾನಲ್ವೇನಪ್ಪ? ಇಲ್ಲ ಅಣ್ಣ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಹೋಗ್ತೀನಿ. ಮದ್ವೆ ಅನ್ನೋದು ತಮಾಷೆ ಅಲ್ಲ, ಜೀವನದ ಒಂದೊಳ್ಳೆ ಅದ್ಭುತವಾದ ಘಟ್ಟ. ನಿನ್ ಮದ್ವೆ ಒಂದು ತಪಸ್ಸು ಕಣೋ. ಇಷ್ಟೆಲ್ಲ ಒದ್ದಾಟಗಳ ಮಧ್ಯೆ ಆಗ್ತಿರೋ ಮದ್ವೆ ಇದು. ಅದರಲ್ಲೂ ನಿನ್ ವಿಷಯದಲ್ಲಂತೂ ಇದು ಹೋರಾಟದ ತಪಸ್ಸು. ಆ ತಪಸ್ಸಲ್ಲಿ ಗೆದ್ದಿದ್ಯಾ ಸುಶಾಂತ್. ಮಹಾಲಕ್ಷ್ಮಿ ಮನೆಗೆ ಬರ್ತಾ ಇದ್ದಾಳೆ. ಈಗ ಬರ್ತಾ ಇರೋ ಮಹಾಲಕ್ಷ್ಮಿ ಮನ್ಸಿಗೆ ನೋವಾಗ್ಬಾರ್ದಲ್ವಾ? ನೀನ್ ಅಲ್ಲಿಲ್ಲ ಅಂದ್ರೆ ಅರ್ಚನಾ ಬೇಜಾರು ಮಾಡ್ಕೊಳಲ್ವಾ ಸುಶಾಂತ್? ಬೇಜಾರು ಮಾಡ್ಕೋತಾರಣ್ಣ. ನಿನ್ನ ಈ ಪರಿಸ್ಥಿತಿಯಲ್ಲಿ ನಾನು ಇಲ್ಲೇ ಬಿಟ್ಟೋದ್ರೆ ಅವ್ರು ಖಂಡಿತ ಬೇಜಾರು ಮಾಡ್ಕೊಳ್ತಾರೆ. ನಿನ್ನ ಜೊತೆಯಲ್ಲಿದ್ರೆ ಖಂಡಿತ ಬೇಜಾರು ಮಾಡ್ಕೊಳ್ಳಲ್ಲ. ಅವಳು ನಿದ್ದೆ ಮಾಡಿಲ್ಲಣ್ಣ. ನಿನಗೇನಾಗುತ್ತೋ ಅಂತ ಅವರು, ಅತ್ತಿಗೆ, ಸುಕೃತ ಎಲ್ಲ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಅವರೆಲ್ಲ ಬರ್ತೀನಿ ಅಂತ ಹಠ ಮಾಡಿದ್ರು ನಾನೇ ಸ್ವಲ್ಪ ಸಮಾಧಾನ ಮಾಡಿ ಬಂದಿದ್ದೀನಿ.